ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಈ ಮುಂಚೆ ಹೇಳಿದಾಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ವಿಕಾಸ್ ಸಾಗರ್ ಸಿಮೆಂಟ್ ಕಂಪನಿ ಕುರಿತು ಕೆಲವು ವಿಷಯಗಳು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ. ಕಾರಣಾಂತರದಿಂದ ಸ್ವಲ್ಪ ತಡ ಆಗಿದೆ. ಇದ್ರ ಬಗ್ಗೆ ಸವಿವರವಾಗಿ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಸವಿವರವಾಗಿ ಚರ್ಚೆ ಮಾಡ್ತೀನಿ. ಇವಾಗ ಮೇನ್ ಪಾಯಿಂಟ್ ಏನಪ್ಪ ಅಂದರೆ, ಈ ಕಲಬುರಗಿ ಜಿಲ್ಲೆಯಲ್ಲಿ ಏನು ನಾನು RTI ಅಡಿಯಲ್ಲಿ ನಾನು ಏನು ಮಾಹಿತಿ ಪಡೆದಿದ್ದೆ, ಅದರಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64, 66ರ ಉಲ್ಲಂಘನೆ ಕಂಡುಬರ್ತದೆ. ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ಅವರ ಆದೇಶ ಅವು ಉಲ್ಲಂಘನೆ ಆಗಿರ್ತದೆ. ಮತ್ತು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109 1A ಅದರಡಿಯಲ್ಲಿ ಹೊರಡಿಸಿರುವಂಥ ಅಧಿಸೂಚನೆ ಷರತ್ತುಗಳ ಉಲ್ಲಂಘನೆ. ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 202 ಅಂದರೆ ತೆರಿಗೆ ಕುರಿತು, ಆಸ್ತಿ ತೆರಿಗೆ ಕುರಿತು ಅದರ ಉಲ್ಲಂಘನೆ. ಹೀಗೆ ಮತ್ತು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್, ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961ರ ಅದರದ್ದು ಉಲ್ಲಂಘನೆ, ಅದರ ತಾಂತ್ರಿಕ ಅನುಮೋದನೆ ಪಡಿಬೇಕಾಗಿತ್ತು. ಈ ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಕೆಲವು ಸಿಮೆಂಟ್ ಕಂಪನಿಗಳು ಉಲ್ಲಂಘನೆ ಮಾಡಿದವು. ಅದರಂತೆ ಇದು ಕೂಡ ನಾನು ಚಿಂಚೋಳಿ ತಾಲೂಕಿನ ವಿಕಾಸ್ ಸಾಗರ್ ಸಿಮೆಂಟ್ ಕಂಪನಿ ಕುರಿತು ಕೆಲವು ಮಾಹಿತಿಗಳು ಕೇಳಿದ್ದೆ. ಅದರ ಕುರಿತು 4-5 ವರ್ಷದಿಂದ ಅಲ್ಲಿ ಮಾಹಿತಿ ಆಯೋಗದಲ್ಲಿ ಪೆಂಡಿಂಗ್ ಇದ್ದೆವು. ರೀಸೆಂಟಾಗಿ ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನಾನು ಈಗ ಮತ್ತೆ ಹೊಸದಾಗಿ ಕೂಡ ಅರ್ಜಿ ಕೂಡ ಸಲ್ಲಿಸಿರ್ತೇನೆ. ನಾನು ಹೊಸದಾಗಿ ಸಲ್ಲಿಸಿದ ಅರ್ಜಿಗಳಿಗೆ ಇನ್ನವರೆಗೂ 2 ತಿಂಗಳಾಯಿತು, ಇನ್ನವರೆಗೆ ಯಾವುದೂ ಉತ್ತರ ಬಂದಿಲ್ಲ. ಇಲ್ಲಿವರೆಗೆ ಯಾವ್ಯಾವ ತೆರಿಗೆ ವಸೂಲಿ ಮಾಡಿದ್ದಾರೆ ಎಂಬುದು ಮತ್ತು ಯಾವುದಾದ್ರು ಪರವಾನಗಿ ಪಡೆದಿದ್ದಾರೆ ಅಂತ. ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ, ಆವಾಗಿನ ಏನು PDO ಇದ್ದಿರೋ ಅಥವಾ ಕಾರ್ಯದರ್ಶಿಗಳು ಇದ್ದರು, ಕರ್ಸ್ಕಡ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಛತ್ರಸಾಲ ಗ್ರಾಮದಲ್ಲಿರುವಂಥ ಸಾಗರ್ ಸಿಮೆಂಟ್ ಕಂಪನಿ ಕರ್ಸ್ಕಡ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಆವಾಗ ಇವೆಲ್ಲ ಅಧಿಕಾರಿಗಳು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿರೋದಿಲ್ಲ. ಯಾವುದಾದ್ರೂ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಕಟ್ಟಡ ಪರವಾನಗಿ ಅತ್ಯವಶ್ಯಕವಾಗಿದೆ. ಮತ್ತು ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡಿಬೇಕಾದರೆ ಸೆಕ್ಷನ್ 66ರಡಿ ಪರವಾನಗಿ ಪಡಿಬೇಕು ಮತ್ತು ನಿರ್ಮಾಣ ಮಾಡಬೇಕು. ಮತ್ತು ಅದಕ್ಕೆ ಅರ್ಜಿ ಸಲ್ಲಿಸಬೇಕು, ನೋಟಿಸ್ ಜಾರಿ ಆಗಬೇಕು ಮತ್ತು ಫೀಸ್ ಸಂದಾಯ ಆಗಬೇಕು. ಹೀಗೆ ಹಲವು ಕಾಯ್ದೆ ಕಾನೂನುಗಳು ಇದರಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತವೆ. ಮತ್ತು ತೆರಿಗೆ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಪಂಚಾಯತಿ ಕಾರ್ಯದರ್ಶಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ತೆರಿಗೆ ವಸೂಲಾತಿಯಲ್ಲಿ ಕ್ರಮ ಕೈಗೊಂಡಿರ್ತಾರೆ. ಅವರು ಕಂಪ್ನಿ ಮೇಲೆ ಸ್ವಲ್ಪ ಮಟ್ಟಿಗೆ ಈ ಮೇಲ್ನೋಟಕ್ಕೆ ಇಲ್ಲೆಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಪಂಚಾಯತಿಗೆ ಹೋಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿರ್ತಾರೆ. ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನಗೂ ಸ್ವಲ್ಪ ತಡ ಆಗಿದೆ ನನಗೆ. ಹೀಗಾಗಿ ಅದ್ರ ಬಗ್ಗೆ ಕೂಲಂಕುಷವಾಗಿ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ನಾನು ಮಾಡ್ತೀನಿ. ನಾನು ಕೆಲವು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ, ಹೀಗಾಗಿ ತಡ ಆಗಿದೆ. ಕಂಪ್ನಿ ಯಾವುದೇ ಕಟ್ಟಡ ಪರವಾನಗಿ ಪಡೆದಿರೋದಿಲ್ಲ. ವಿಕಾಸ್ ಸಾಗರ್ ಸಿಮೆಂಟ್ ಕಂಪ್ನಿ ಅದರ ಮೇಲೆ ಯಾವುದೂ ಆ್ಯಕ್ಷನ್ ತೊಗೊಂಡಿರೋದಿಲ್ಲ. ಗ್ರಾಮ ಪಂಚಾಯತ್ ಆಗಲಿ ಅಥವಾ ತಾಲೂಕು ಪಂಚಾಯತ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ ಅದ್ರ ಮೇಲೆ ಕ್ರಮ ಕೈಗೊಂಡಿರೋದಿಲ್ಲ. ಇದೇ ಮಡಿಕೇರಿಲಿರುವ ಇಬ್ನಿ ಸ್ಪಾ ರೆಸಾರ್ಟ್ ಅಂತಿದೆ. ಅದು 27 ಕೋಟಿ ಅಂದರೆ ನಿಯರ್ 30 ಕೋಟಿದ ಪ್ರಾಜೆಕ್ಟ್ ಇದೆ. ಅದು NA ವೈಲೇಷನ್ ಆಗಿದೆ ಮತ್ತು ಗ್ರಾಮ ಪಂಚಾಯತ್ ಪರವಾನಗಿ ಪಡೆದಿರೋದಿಲ್ಲ ಅಂತ ತಿಳ್ಕೊಂಡು ಸುಮಾರು 90 ಕೋಟಿಯಷ್ಟು ದಂಡ ವಿಧಿಸಿರ್ತಾರೆ CAG ಅವರು, ಆಡಿಟರ್ ಆಫ್ ಜನರಲ್ ಅವರು. ಹಾಗಾಗಿ ಈ ಕಂಪ್ನಿ ಸುಮಾರು ಏನಿಲ್ಲ ಅಂದರೆ 1,500 ರಿಂದ 2,000 ಕೋಟಿ ಪ್ರಾಜೆಕ್ಟ್ ಇದೆ. ಅದು ಕೂಡ ಇಲ್ಲಿಗಲ್ ಆಗಿದೆ.
ಅದ್ರ ಮೇಲೆ ಕ್ರಮ ಕೈಗೊಂಡಿರೋದಿಲ್ಲ. ಅದು ಕ್ರಮ ಕೈಗೊಳ್ಳಬೇಕು. ಅಕ್ರಮ ಇದೆ ಸಕ್ರಮ ಮಾಡ್ಕೊಳ್ಬೇಕಾದ್ರೆ ಅದರದ್ದು 3 ಪಟ್ಟು ದಂಡ ಅಂದರೆ 2,000 ಕೋಟಿ ಅಂದರೆ 6,000 ಕೋಟಿ ದಂಡ ಆಗ್ತದೆ. ಅದು ಅಷ್ಟು ವಸೂಲಿ ಮಾಡಬೇಕಾಗ್ತದೆ. ಅದು ಇನ್ನೂ ಏನೇನಾಗಿದೆ ಮತ್ತು NA ವೈಲೇಷನ್ನು ಮತ್ತು 109 ಅಧಿಸೂಚನೆ ವೈಲೇಷನ್ನು, ಇನ್ನಿತರ ವೈಲೇಷನ್ಗಳು ಅದ್ರ ಬಗ್ಗೆ ಕೂಲಂಕಷವಾಗಿ 2 ದಿನದಲ್ಲಿ ತಮ್ಮ ಮುಂದೆ ಇಡ್ತೀನಿ ನಾನು. ಮತ್ತು ಗ್ರಾಮ ಪಂಚಾಯತ್ ಕಟ್ಟಡ ಪರವಾನಗಿ ಪಡೆಯೋದಿರೋದಿಲ್ಲ ಮತ್ತು ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡೆಯೋದಿರೋದಿಲ್ಲ. ಮತ್ತು ತೆರಿಗೆ ಯಾವ ಮಾನದಂಡದ ಮೇಲೆ, ಯಾವ ಆಧಾರದ ಮೇಲೆ ತೆರಿಗೆ ಫಿಕ್ಸ್ ಮಾಡಿದ್ದಾರೆ, ಕಂಪ್ನಿ ಗ್ರಾಮ ಪಂಚಾಯತಿಗೆ ಯಾವುದು ದಾಖಲೆಗಳು ಕೊಟ್ಟಿದ್ದಾರೆ ಮತ್ತು ಯಾವ ರೀತಿ ಟ್ಯಾಕ್ಸ್ ವಿಧಿಸಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ ಎಲ್ಲದಕ್ಕಿಂತ ಸರಿಯಾಗಿ ಕೆಲಸ ಮಾಡಿದರೆ ಸ್ವಲ್ಪ ಟ್ಯಾಕ್ಸ್ ವಸೂಲು ಮಾಡಿದ್ದಾರೆ. ಆದರೆ ಅದು ವೈಜ್ಞಾನಿಕವಾಗಿ ತೆರಿಗೆ ಆಗಿರಬೇಕು, ಸರ್ವೆ ಮಾಡಿಸಿರಬೇಕು. ಸೆಕ್ಷನ್ 199, 200, 201, 202 ಮತ್ತು 203 ಈ ತೆರಿಗೆ ಕುರಿತು ಹೇಳ್ತಾವೆ. ಇವು ಯಾವ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು, ಯಾವ ರೀತಿ ಏಜೆನ್ಸಿ ಕರಿಬೇಕು, ಯಾವ ರೀತಿ ರೆಸಲ್ಯೂಷನ್ ಪಾಸ್ ಮಾಡಬೇಕು, ಈ ರೀತಿ ಸಾಕಷ್ಟು ಮಾಹಿತಿ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಕೆಲಸ ಮಾಡಿದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿರೋದಿಲ್ಲ. ಮತ್ತು NA ವೈಲೇಷನ್ ಆಗಿದೆ ಅಥವಾ 109 ವೈಲೇಷನ್ ಆಗಿದೆ, ಏನಾಗಿದೆ 2 ದಿನದಲ್ಲಿ ನಾನು ಸಂಪೂರ್ಣವಾಗಿ ತಮ್ಮ ಮುಂದೆ ಇಡ್ತೀನಿ. ಕೆಲವು ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಈಗ ಮತ್ತೆ ತಡ ಆಗ್ತದೆ. ಮತ್ತು ಹೀಗಾಗಿ ಇನ್ನೊಂದು 2 ದಿನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾಕಷ್ಟು ದಾಖಲೆಗಳಿವೆ. ಪಂಚಾಯತಿಯಲ್ಲಿ ಇರಲಿಕ್ಕಿಲ್ಲ, ಅದು ನನ್ನ ಹತ್ರ ಇವೆ ಡಾಕ್ಯುಮೆಂಟು. ಅದು ಕೂಲಂಕುಷವಾಗಿ ಪರಿಶೀಲಿಸಿ ಮತ್ತೊಮ್ಮೆ ತಮ್ಮ ಮುಂದೆ ಇಡ್ತೀನಿ ನಾನು. ಇಲ್ಲಿವರೆಗೆ ಏನು ಶ್ರೀ ಸಿಮೆಂಟ್ ಕಂಪ್ನಿ ಕುರಿತು ಹೇಳಿದ್ದೆ, ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಕುರಿತು ಹೇಳಿದ್ದೆ, ಓರಿಯೆಂಟ್ ಸಿಮೆಂಟ್ ಕಂಪ್ನಿ ಕುರಿತು ಹೇಳಿದ್ದೆ, ವಾಸವತ ಸಿಮೆಂಟ್ ಕಂಪ್ನಿ ಕುರಿತು ಹೇಳಿದ್ದೆ. ಹೀಗಾಗಿ ಇದು ಸ್ವಲ್ಪ ಭಿನ್ನವಾಗಿದೆ. ಇದು ಸ್ವಲ್ಪ ಇನ್ನೂ ಸರಿಯಾಗಿ ಸ್ಟಡಿ ಮಾಡಿ ತಮ್ಮ ಮುಂದೆ ಇಡ್ತೀನಿ. ಇನ್ನೂ ಯಾವ ರೀತಿ ಕೆಲಸ ಮಾಡಬೇಕಿನ್ನ, ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ಮತ್ತು ಈಗಿನ ಅಧಿಕಾರಿಗಳು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಹಿತಿ ಕೊಡಲು ಮೀನಮೇಷ ಎಣಿಸ್ತಿದ್ದಾರೆ. ಯಾವುದೂ ಮಾಹಿತಿ ಕೊಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ. 4-5 ವರ್ಷದಿಂದ ಮಾಹಿತಿ ಆಯೋಗದಲ್ಲಿ ಪೆಂಡಿಂಗ್ ಇದ್ದವು. ಅದು 2022-23ರಲ್ಲಿ ಕೊಟ್ಟಿದ್ದಾರೆ. 3 ವರ್ಷದಿಂದ ಇನ್ನವರಿಗೆ ಯಾವುದೂ ಮಾಹಿತಿ ಕೊಟ್ಟಿರೋದಿಲ್ಲ ಮತ್ತು ಅಪೂರ್ಣ ಮಾಹಿತಿ ಕೊಟ್ಟಿರ್ತಾರೆ. ಅದು ಮತ್ತು 4/6/2026 ಮತ್ತು ಹಿಯರಿಂಗ್ ಇದೆ. ಅಂದಿನ ದಿನ ಮಾಹಿತಿ ಆಯೋಗದಲ್ಲಿ ಹಿಯರಿಂಗ್ ಇದೆ, ಅಂದಿನ ದಿನ ಕೊಡ್ಬೋದು ಮೇ ಬಿ. ಮತ್ತು ಹೊಸದಾಗಿ ಕೂಡ ನಾನು ಕೆಲವು ಅರ್ಜಿಗಳನ್ನು ಸಲ್ಲಿಸಿದ್ದೇನೆ. ಮತ್ತು ಇನ್ನೂ ಯಾವ ಥರ ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ ಮತ್ತು ಕೆಲವೊಂದು ಕಡೆ 8 ಲಕ್ಷ ಪ್ರಾರಂಭದಲ್ಲಿ 8 ಲಕ್ಷ ವಸೂಲಿ ಮಾಡಿದ್ದಾರೆ ಪ್ರತಿ ವರ್ಷ. ಮತ್ತು ಕೆಲವು ವರ್ಷ 32 ಲಕ್ಷ ಅಂತ ವಸೂಲಿ ಮಾಡಿದ್ದಾರೆ. ಇನ್ನು ಕೆಲವು ಚೆಕ್ ಮತ್ತು DD ನೋಡಿದರೆ 2 ಕೋಟಿ ಹಣ ತೆರಿಗೆ ವಸೂಲಿ ಮಾಡಿದ್ದಾರೆ. ಅದು ಆಡಳಿತಾಧಿಕಾರಿ ಕೆಲಸದಲ್ಲಿ ವಸೂಲಿ ಮಾಡಿದ್ದಾರೆ. ಅದು ಏನು ಸಂಪೂರ್ಣವಾಗಿ ಏನು ಬಳಕೆ ಆಗ್ಯದ ಅಥವಾ ಬಳಕೆ ಆಗಿಲ್ಲ ಅಥವಾ ಏನು ತಿಂದು ಹಾಕಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕದು. ಇನ್ನೂ 2 ದಿನದಲ್ಲಿ ಕೂಲಂಕುಷವಾಗಿ ತಮ್ಮ ಎದುರು NA ಬಗ್ಗೆ, 109 ಬಗ್ಗೆ, ಸೆಕ್ಷನ್ 64 ಬಗ್ಗೆ, 66 ಬಗ್ಗೆ ಮತ್ತು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಬಗ್ಗೆ ಮತ್ತು CSR ಬಗ್ಗೆ. CSR ಬೇರೆ ಮತ್ತು ಕಂಪ್ನಿಯ ತೆರಿಗೆ ಬೇರೆ. ತೆರಿಗೆ ಅವ್ರು ಕಟ್ಟಲೇಬೇಕು. ತೆರಿಗೆ ಹಣದಲ್ಲಿ ನಾವು ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. CSR ಅಮೌಂಟ್ ಅಂದರೆ ಪ್ರತಿ ವರ್ಷ ಏನು 2 ವರ್ಷದ ಅದರ ಲಾಭಾಂಶ, ಕಂಪ್ನಿಯ ಲಾಭಾಂಶ ಇರ್ತದೆ, ಅದರ 2% ತೆಗೆದಿಡಬೇಕು. ಅಂದರೆ ಸುಮಾರು 1,000 ಕೋಟಿ ಕಂಪ್ನಿಯ ತನ್ನ ಆದಾಯ ಇದೆ ಅಂತ ಭಾವಿಸಿದರೆ 2,000 ಕೋಟಿ ಆಗ್ತದೆ. 2 ವರ್ಷಕ್ಕೆ 2,000 ಕೋಟಿ. 2,000ದ 2% ಅಂದರೆ 20 ಕೋಟಿ ಆಗ್ತದೆ. ಆ 20 ಕೋಟಿ ಎಲ್ಲಿ ಹೋಗ್ತಾ ಇದೆ? ಏನು ಪಂಚಾಯತಿಗೆ ಖರ್ಚು ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತಾಯಿದೆನಾ ಅಥವಾ ಇನ್ನಿತರ ಪಂಚಾಯತಿಗೆ ಆಗ್ತಾಯಿದೆನಾ ಅಥವಾ ತಾಲೂಕು ಮಟ್ಟದಲ್ಲಿ ಮಾಡ್ತಾಯಿದ್ದಾರಾ ಅಥವಾ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ? ಅದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಮತ್ತು ಇದು ನಾನು ಜಿಲ್ಲಾಡಳಿತದಿಂದ ನಾನು RTIನಲ್ಲಿ ಕೇಳಿದ್ದೆ ಮತ್ತು DIC ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೂ ಕೂಡ ಕೇಳಿದ್ದೆ. ಅಲ್ಲಿ ಯಾವುದೋ ಮಾಹಿತಿ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹೀಗಾಗಿ CSR ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಪಂಚಾಯತಿ ಕೂಡ ನಾನು ಮಾಹಿತಿ ಕೇಳಿದ್ದೆ, ಅವರು ಕೂಡ ಇನ್ನವರೆಗೆ ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ 1 ಅಥವಾ 2 ದಿನದಲ್ಲಿ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ವಿಕಾಸ್ ಸಾಗರ್ ಸಿಮೆಂಟ್ ಕುರಿತು ಸಂಪೂರ್ಣವಾಗಿ ಮಾಹಿತಿ ಹಂಚಿಕೊಳ್ತೀನಿ. ಮತ್ತು ಕೆಲ ಮಟ್ಟಿಗೆ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿರೋದಿಲ್ಲ. ಓವರಾಲ್ ನೋಡಿದರೆ
ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅವರು. ಹೀಗಾಗಿ ಈಗಿನ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಮಾಹಿತಿ ಕೊಡಲು ಮೀನಮೇಷ ಎಣಿಸ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇಲ್ಲ. ಏನು ಟ್ಯಾಕ್ಸ್ ವಸೂಲಿ ಮಾಡಿದಾರಾ ಅಥವಾ ಮಾಡಿಲ್ಲ ಗೊತ್ತಾಗ್ತಾ ಇಲ್ಲ. ಮತ್ತು ಕಂಪ್ನಿ ಈಗೇನಾದರೂ ಕಟ್ಟಡ ಪರವಾನಗಿ ಅಥರೈಸ್ ಮಾಡ್ಕೊಂಡಿದ್ದ, ಏನು ಅಕ್ರಮ ಇದ್ದು ಸಕ್ರಮ ಮಾಡ್ಕೊಂಡಿದ್ದಾರೆ ಏನು, ಅಥವಾ ಇನ್ನೂ ಅಕ್ರಮವಾಗಿ ಉಳ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣ ಇನ್ನೂ 2 ದಿನದಲ್ಲಿ ತಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.